ಇಲ್ಲಿ 27ರಲ್ಲಿ ಅಥವಾ 12 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದಲ್ಲಿ ಅಂತ ಹೇಳ್ಯಾರ. ಒಂದು ವೃತ್ತ ಅದ. ಇದರ ಕೇಂದ್ರ ಬಿಂದು O. ಈ ವೃತ್ತದಲ್ಲಿ 12 ಸೆಂಟಿಮೀಟರ್ ತ್ರಿಜ್ಯ. ಇದು OA. 12 ಸೆಂಟಿಮೀಟರ್ ತ್ರಿಜ್ಯವಿರತಕ್ಕಂತ ವೃತ್ತ. 12 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದಲ್ಲಿ ಒಂದು ಜಾವು ಕೇಂದ್ರದಲ್ಲಿ 120 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಇದೊಂದು ಜಾಯ ಬಿ ಅಂತ. ಎ ಬಿ ಜಾಯನದಲ್ಲ, ಕೇಂದ್ರದೊಳಗ ಎಷ್ಟು ಡಿಗ್ರಿ ಉಂಟು ಮಾಡುತ್ತೆ ಅಂದ್ರ 120 ಡಿಗ್ರಿ ಅಂತ ಹೇಳಿದ್ರ ಅವ್ರು. 120 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಉಂಟಾದ ವೃತ್ತ ಖಂಡದ ವಿಸ್ತೀರ್ಣ ಕಂಡು ಹಿಡಿಯಿರಿ. ವೃತ್ತ ಖಂಡ ಅಂದ್ರ ಈ ಭಾಗ ಏನದಲ್ಲ, ಇದಕ್ಕ ವೃತ್ತ ಖಂಡ ಅಂತ ಕರಿತೀವಿ. ಈ ವೃತ್ತ ಖಂಡದ ವಿಸ್ತೀರ್ಣ ಕಂಡು ಹಿಡಿಬೇಕು ಮೊದಲು. ಹಾಗಾದ್ರ ಕೊಟ್ಟಿದ್ದು ತ್ರಿಜ್ಯ ಅಂದ್ರ OA ಈಕ್ವಲ್ ಟು OB ಈಕ್ವಲ್ ಟು 12 ಸೆಂಟಿಮೀಟರ್ ತ್ರಿಜ್ಯ. ಇದು OA ಮತ್ತು OB ಎರಡು ತ್ರಿಜ್ಯಗಳು 12 ಸೆಂಟಿಮೀಟರ್ ಅದಾವು. ಆನಂತರ ಕೋನ AOB ಈಕ್ವಲ್ ಟು 120 ಡಿಗ್ರಿ ಅಂತ ಕೊಟ್ರು. ಅಂದ್ರ ಥೀಟಾ ಈಕ್ವಲ್ ಟು ಎಷ್ಟು ಡಿಗ್ರಿ ಆಗತ್ತೆ? 120 ಡಿಗ್ರಿ ಆಗತ್ತೆ. ಇಷ್ಟ ಆದ ಬಳಿಕ ಮೊದಲ ಪೂರ್ತಿಯಾಗಿ ಅದರ ವಿಸ್ತೀರ್ಣ ಕಂಡುಹಿಡಿಬೇಕು. AOB ಹಿಂಗೇನದಲ್ಲ, ಇದರದು ಪೂರ್ತಿ ವಿಸ್ತೀರ್ಣ. ಹಾಗಾದ್ರ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಕ್ವಲ್ ಟು ಥೀಟಾ ಬೈ 360 ಪೈ ಆರ್ ಸ್ಕ್ವೇರ್ ಅಂತ. ಇಲ್ಲಿ ಥೀಟಾ ಅಂದ್ರ 120 ಡಿಗ್ರಿ, 360 22 7 ಇಂಟು 6 ಇದು 12 0 0 ಹೋಯ್ತು. 12 ಒಂದ್ಲೆ 12 ಮೂರ್ಲೆ 3 ಒಂದ್ಲೆ 3 4 ಅಂದ್ರ ಎಷ್ಟಾಯ್ತು ಇದು ಅಂತಂದ್ರ 22 4 12 4 8 4 8 ಇಂಟು ಇದೊಂದು 12 ಅಪಾನ 7. ಹಾಗಾದ್ರ 12 96 12 96 1 9 96ರಾಗ 9 ಕೂಡಿಸಿದ್ರ 105 ಅಂದ್ರ 1000 ಎಷ್ಟಾಯ್ತು ಇದು? 56 ಆಯ್ತು. ಅಪಾನ 7 1056 ಅಪಾನ 7 ಅಪಾನ 7ರಿಂದ ಭಾಗಿಸ್ಬೇಕು. 1056 7 ಒಂದ್ಲೆ 7 10ರಾಗ 7 ಕಳೆದ್ರ 3 5 7 ಐದ್ಲೆ 35. ಆನಂತರ 6 ಉಳಿತು. 7ಕ್ಕಿಂತ 6 ಸಣ್ಣದು, 10 0 ತಗೊಂಡ್ರ 60. 7 8 ಎಷ್ಟಾಗತ್ತೆ? 56 ಆಗ್ತಲ್ಲ. 56 ಅಂತ ಇಷ್ಟು ಬಿಡಸನ 150.8 ಅಂತ ತಗೊಳ್ಳೋಣ. ಅದರದ್ದು ಅಳತೆ ಇಲ್ಲಿ ಇವಾಗ 150.8 ಚದರ ಸೆಂಟಿಮೀಟರ್ ಸ್ಕ್ವೇರ್. ಎದರದು ಅಂದ್ರ ಇದ್ರದ್ದು ಪೂರ್ತಿ ಬತ್ತಿಗೆಲ್ಲ ಇದು ಎಲ್ಲ ಹಿಡ್ಕೊಂಡು ಇದ್ರಾಗ ತ್ರಿಭುಜದ ವಿಸ್ತೀರ್ಣ ಕಂಡಿಡ್ಯ. ತ್ರಿಭುಜದ ವಿಸ್ತೀರ್ಣ ಅಂತಂದ್ರ ಇದರಿಂದ ಲಂಬ ಎಳೆ, ಇದಕ್ಕ ಸಿ ಅಂತ ಹೆಸರು ಕೊಡೋಣ. ಇದಕ್ಕ ತ್ರಿಭುಜ AOB ದಲ್ಲಿ OC ಲಂಬ AB ಎಳೆ, OC ಲಂಬ AB ಎಳೆಯಿರಿ ಅಂತ ಆಯ್ತು. OC ಲಂಬ AB ಎಳೆದ್ರ AOC BOC ಎರಡು ಕೋನಗಳು ಅಷ್ಟೇ ಆಗ್ತಾವ. ಕೋನ AOC ಈಕ್ವಲ್ ಟು ಕೋನ BOC ಈಕ್ವಲ್ ಟು 120ರಾಗ 2 ಭಾಗ ಮಾಡ್ರಿ. ಇದು 120, ಇದು 60 ಆಗ್ತದ, ಇದು 60 ಆಗುತ್ತೆ.
ಅಂದ್ರ 60 ಡಿಗ್ರಿ ಆಯ್ತು. ಇದು 60 ಡಿಗ್ರಿ ಆಯ್ತು, ಇದು 90 ಡಿಗ್ರಿ ಆಯ್ತು. ಬಿ ಕೋನ ಎಷ್ಟಾಗತ್ತೆ? 30 ಡಿಗ್ರಿ. ಆದ್ದರಿಂದ ಕೋನ ಬಿ ಈಕ್ವಲ್ ಟು 30 ಡಿಗ್ರಿ ಆಗುತ್ತೆ. ಇದು 30 ಆಯ್ತು ಅಂತಂದ್ರ ಇದೇ ಡಿಗ್ರಿ ತಗೊಂಡು ನಾವು ಟ್ರಿಗ್ನೋಮೆಟ್ರಿಯಲ್ಲಿ ಬಿಡಿಸೋಣ. ಅಭಿಮುಖ ಬಾಹು ಅಪಾನ ವಿಕರ್ಣ ಬರಬೇಕು ಅಂದ್ರ ಸೈನ್ 30 ಡಿಗ್ರಿ ತಗೊಳ್ಳೋಣ. ಸೈನ್ 30 ಡಿಗ್ರಿ. ಸೈನ್ 30 ಡಿಗ್ರಿ ಅಂತಂದ್ರ ಓ ಸಿ ಅಪಾನ ಓ ಬಿ ಬರುತ್ತೆ. ಓ ಸಿ ಅಪಾನ ಓ ಬಿ. ಇಲ್ಲಿ ಸೈನ್ 30 ಡಿಗ್ರಿ ಅಂತಂದ್ರ 0 ಆಗುತ್ತೆ, ಇದು 30 ಆಗುತ್ತೆ. ಅಂದ್ರ ರೂಟ್ ಆಫ್ ಬಿಲೋ ಫಿಂಗರ್ ಅಂತ ಹೇಳ್ತೀವಲ್ಲ, 1/2. 1/2 ಎದರದು? ಸೈನ್ 30 ಡಿಗ್ರಿ ಬೆಲೆ 1/2. ಆನಂತರ ಈಕ್ವಲ್ ಟು ಎಷ್ಟದ ಅಂದ್ರ ಓ ಸಿ, ಇದ್ರ ಬೆಲೆ ಗೊತ್ತಿಲ್ಲ, ಓ ಸಿ ಅಂತ ಬರೆಯ. ಆನಂತರ ಓ ಬಿ ಬೆಲೆ 12 ಅದ, 12 ಅಂತ ಬರೆಯ. ಓ ಸಿ ಇಂಟು 2 ಅಥವಾ 2 1 2 6 ಓ ಸಿ ಇಂಟು 1 ಓ ಸಿ ಆಗತ್ತೆ. ಓ ಸಿ ಇಂಟು 1 ಓ ಸಿ ಬಂತು. 6 1 ಎಷ್ಟಾಗತ್ತೆ? 6. ಅಂದ್ರ ಓ ಸಿ ಈಕ್ವಲ್ ಟು ಎಷ್ಟಾಗತ್ತೆ ಇಲ್ಲಿ ಅಂತಂದ್ರ ಓ ಸಿ ಇಂಟು 1 ಓ ಸಿ. 6 1 ಎಷ್ಟಾಗತ್ತೆ? 6 ಸೆಂಟಿಮೀಟರ್. ಇದು 6 ಸೆಂಟಿಮೀಟರ್ ಆಯ್ತು. ಇನ್ನು ಹಾಗೆ ಕಾಸು ಅಂತ ತಗೊಂಡು ಬಿಡಿಸ್ಬೇಕು. 6 2 1 2 6 12 ಇಲ್ಲೇ ಕಡತ್ ಹೊಡೆದ್ರು ಬರ್ತದ. ಆನಂತರ ಓ ಸಿ ಇಂಟು 1 ಓ ಸಿ 6 1 6. ಅದೇ ರೀತಿಯಾಗಿ ಕಾಸ್ 30 ಡಿಗ್ರಿ. ಕಾಸ್ 30 ಡಿಗ್ರಿ ಅಂತಂದ್ರ ಪಾರ್ಶ್ವ ಬಾಹು ಬಿ ಸಿ ಅಪಾನ ವಿಕರ್ಣ 12. ಕಾಸ್ 30 ಡಿಗ್ರಿ ಅಂದ್ರ ಇದು ಬಟ್ಟ 0 ಅದ. ಮಡಚ್ರಿ. ರೂಟ್ ಆಫ್ ಅಬೌವ್ ಫಿಂಗರ್ ಅಂತ ಬಂತು. ಅಬೌವ್ ಫಿಂಗರ್ ಎಷ್ಟದವ? 3 ಅಪಾನ 2. ಬಿ ಸಿ ಇಲ್ಲ. ಆನಂತರ ಮುಂದೆ ಎಷ್ಟದ ಅಂತಂದ್ರ ಇದು ಕರ್ಣ ವಿಕರ್ಣ ಬರ್ತದೆ. ಇಲ್ಲಿ ಯಾವ್ದ್ರ ಬರೀ ಯಾವ್ದು? ಇದು ಬಿ ಸಿ ಅಪಾನ ಓ ಬಿ ಅಂತ ಬರೆಯೋಣ. ಓ ಬಿ ಎಷ್ಟದ ನೋಡ್ರಿ ಇಲ್ಲಿ? 12. 2 1 2 6 ಬಿ ಸಿ ಇಂಟು 1 ಬಿ ಸಿ 6 ರೂಟ್ ಆಫ್ 3. ಬಿ ಸಿ ಬೆಲೆ 6 ರೂಟ್ ಆಫ್ 3 ಆಯ್ತು. ಇನ್ನು ಎ ಬಿ ಬೆಲೆ ಬೇಕಲ್ಲ, ಪಾದ ಬೇಕು. ಹಾಗಾದ್ರ ಎ ಬಿ ಈಕ್ವಲ್ ಟು 2 ಬಿ ಸಿ ಅಂತ ಬಂತು. ಎ ಬಿ ಈಕ್ವಲ್ ಟು ಇಂಥವು 2 ಅದಾವ, ಈಚ ಕಡೆ ಒಂದದ ಈಚ ಕಡೆ ಒಂದದಲ್ಲ. ಎ ಬಿ ಬೇಕಾದ್ರ 2 ಬಿ ಸಿ ಅಂತ ತಗೋಬೇಕು. ಎ ಬಿ ಈಕ್ವಲ್ ಟು 2 6 ರೂಟ್ ಆಫ್ 3. ಇಲ್ಲಿ ಎ ಬಿ ಈಕ್ವಲ್ ಟು 2 6 12 ರೂಟ್ ಆಫ್ 3 ಆಗತ್ತೆ. ಇದು 12 ರೂಟ್ ಆಫ್ 3. ಇಷ್ಟಾದ ಬಳಿಕ ತ್ರಿಭುಜದ ವಿಸ್ತೀರ್ಣ ಎ ಓ ಬಿ. ತ್ರಿಭುಜ ಎ ಓ ಬಿ ವಿಸ್ತೀರ್ಣ 1/2 ಪಾದ ಇಂಟು ಎತ್ತರ. 1/2 ಪಾದ ಇದು 12 ರೂಟ್ ಆಫ್ 3. ಎತ್ತರ 6 ಬಂದಲ್ಲಗಳೇ, ಬಿ ಸಿ ಅಂತ 6 ಅಂತ ಬರ್ದಿವಲ್ಲ. ಇಲ್ಲಿ ಓ ಸಿ ಎತ್ತರ ಅದಲ್ಲ, ಅದು 6 ಸೆಂಟಿಮೀಟರ್ ಅದಲ್ಲ. ಅಂದ್ರ ಎತ್ತರ 6. 2 1 2 3 ಈಕ್ವಲ್ ಟು 12 3 36 ರೂಟ್ 3. ಅಂದ್ರ 36 ರೂಟ್ 3 ಬೆಲೆ 1.73. ರೂಟ್ 3 ಬೆಲೆ ಎಷ್ಟಿರ್ತದ? 1.73 ಇರುತ್ತೆ. 1.73ಕ್ಕ 36 ಗುಣಿಸೋಣ. 36 6 3 18 6 7 42 1 43 6 1 6 4 10 ಅಧಿಕ 3 3 9 3 7 21 2 3 1 3 2 5 8 9 3 12 1 1 2 5 1 6. 2 ಸ್ಥಾನ ಬಿಟ್ಟು ಪಾಯಿಂಟ್ ಇಡೋಣ.
ಅಂದ್ರ 62.28 ಆಗತ್ತೆ. 62.28 ಆಯ್ತು. ಎದರದು ಅಂದ್ರ ಇದು ತ್ರಿಭುಜದ್ದು. ಅಗಳೆ ವೃತ್ತಖಂಡದ ವಿಸ್ತೀರ್ಣ ಕಂಡಿಡಿದಿರಿ ನೋಡ್ರಿ. 150.8 ಅದಲ್ಲ, ಇದ್ರಾಗ ಕಳಿಬೇಕು. ಕಳೆದ್ರೆ ಇಷ್ಟೇ ಉಳಿತದ. ವೃತ್ತಖಂಡದ ವಿಸ್ತೀರ್ಣ 150.8 ಮೈನಸ್ 62. ಎಷ್ಟು ಕಳಿಬೇಕು? 2 ಕಳಿಬೇಕು. ಎಷ್ಟು ಉಳಿತದ ಇಲ್ಲಿ ಅಂತಂದ್ರ ಈಕ್ವಲ್ ಟು 150 ಕಳೆನ 150.8 0 ಇರಲಿ. 62.28 10ರಾಗ 8 ಹೋದ್ರ 2, 8ರಾಗ 3 ಕಳೆದ್ರ 5, 10ರಾಗ 2 ಹೋದ್ರ 8, 15ರಾಗ 7 ಹೋದ್ರ 15ರಾಗ 7 ಕಳೆದ್ರ ಎಷ್ಟು ಉಳಿತು? 8 ಉಳಿತು. 1ರಾಗ 1 ಕಳೆದ್ರ 0 ಅಂದ್ರ 88.52 88.52 ಸೆಂಟಿಮೀಟರ್ ಸ್ಕ್ವೇರ್. ಅಂದ್ರ ಇದಿಟ್ಟರದ ವಿಸ್ತೀರ್ಣ ಎಷ್ಟಾಗತ್ತೆ? 88.52 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. 28ರಲ್ಲಿ 28ನೇದ್ದು -310 ಮತ್ತು 6-8 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಒಂದು ರೇಖೆ. ಆ ರೇಖಾಖಂಡವು -310 ಮತ್ತು 6-8 ಬಿಂದುಗಳು ಸೇರಿಸದ. -1 ಆನಂತರ 6 ರಿಂದ ಯಾವ ಅನುಪಾತದಲ್ಲಿ ಆ ರೇಖೆ ವಿಭಾಗಿಸಲ್ಪಡುತ್ತದೆ ಎಂದು ಕಂಡು ಹಿಡಿಯಿರಿ ಅಂತ ಹೇಳ್ತಾನಲ್ಲಿ. ಹಾಗಾದ್ರ ಇಲ್ಲಿ ನಾವೇನ್ ಮಾಡೋಣ ಅಂತಂದ್ರ ಮೊದಲು ಒಂದು ರೇಖೆಯನ್ನ ತಗೊಳ್ಳೋಣ. ಇದು ಒಂದು ರೇಖೆ ಇದೆ. ಇದೇ ಕೊಟ್ಟಿದ್ದು ರೇಖಾಖಂಡ. ಇದು AB. ಎಷ್ಟದ ಅಂತಂದ್ರ -310. ಆ ನಂತರ ಇನ್ನೊಂದು ಬಿಂದು 6-8. ಇದು ಏನ್ ಮಾಡುತ್ತೆ? ರೇಖಾಖಂಡ ವಿಭಾಗಿಸ್ತದ. ಹೆಂಗ ವಿಭಾಗಿಸ್ತದಪ್ಪ ಅಂದ್ರ -1 6ರಿಂದ ವಿಭಾಗಿಸ್ತದ. ಇಲ್ಲಿ ವಿಭಾಗಿಸದ ಅಂತ ಅರ್ಥ ಮಾಡೋಣ. P -1 6 ಇಷ್ಟು ವಿಭಾಗಿಸಿದ್ರ ಇದು ಯಾವ ಅನುಪಾತದಲ್ಲಿ ಅದ ಅಂತ ಕೇಳ್ತಾರ. AP ಅನುಪಾತ PB ಎಷ್ಟು ಅಂತ ಪ್ರಶ್ನೆ. ಇಲ್ಲಿ x1 y1 x2 y2 x y m1 is to m2 ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋಣ. ಮೊದಲು ಯಾವ್ಯಾವ ಬೆಲೆ ಬರ್ಕೊಳ್ಳೋಣ. ಅಲ್ಲಿ -310 ಅದಲ್ಲ, ಇದು x1 y1 ಅದ ಬೆಲೆ -310. x2 y2 ಅದಲ್ಲ, ಇದು 6-8. x y ಬಿಂದು ಏನದಲ್ಲ, ಇದು -1 6. m1 m2 ಅದಲ್ಲ, ಅದು ಯಾವ ಅನುಪಾತದಲ್ಲಿ? ಇದನ್ನು ಪ್ರಶ್ನೆ, ಇದನ್ನು ಪ್ರಶ್ನೆ. ಇಷ್ಟು. ಇವಾಗ x y = ಸೂತ್ರ ಏನ್ ಬರುತ್ತೆ? m1 x2 + m2 x1 ಅಪಾನ m1 + m2. ಇನ್ನೊಂದು ಬರ್ತದೆ ಇಲ್ಲಿ y ತಗೊಂಡ್ರ ಅದು ಏನ್ ಬರುತ್ತೆ ಅಂದ್ರ m1 y2 m2 y1 ಅಪಾನ m1 + m2 ಅಂತ ಬರುತ್ತೆ. ಅನುಪಾತ ಕೇಳಿದ್ರ ಎರಡೂ ಬಿಡಿಸ್ಕೊತ ಹೋಗೋದಲ್ಲ. ಇದುವರೆ ಬಿಡಿಸ್ಬೇಕು, ಇದುವರೆ ಬಿಡಿಸ್ಕೊಡ್ರಿ. ಎರಡಕ್ಕೂರದ ಉತ್ತರ ಅಷ್ಟೇ ಬರುತ್ತೆ. x ತಗೊಂಡ್ರ ಇದು ತಗೋರಿ, y ತಗೊಂಡ್ರ ಇದು ತಗೋರಿ. ನೀವು x ತಗೊಂಡ್ರಿ ಅಂದ್ರ xದ್ದು ಎಷ್ಟದಿಲ್ಲಿ ಅಂದ್ರ 3 -3 ಅಷ್ಟೇ ಬರೆಯೋದು. y ದ್ದೇನಿಲ್ಲ, y ತಗೊಳಲ್ಲ. ಎರಡಕ್ಕೂರದು ಅನುಪಾತ ಅಷ್ಟೇ ಬರುತ್ತದ. 1 ತಗೊಂಡು ಬಿಡಿಸ್ಬೇಕು. = m1 ಇಲ್ಲ, x2 6
ಆ ನಂತರ ಪ್ಲಸ್ m2 ದ ಬೆಲೆ ಇಲ್ಲ. x1 ತಗೊಂಡ್ರ x1 ಮೈನಸ್ 1, ಇಲ್ಲಿ x ದ ಬೆಲೆ -1, -3 ಅಲ್ಲ 1. x ಇಲ್ಲಿ ಅದಲ್ಲ, x ದ ಬೆಲೆ -1, m1 ಬೆಲೆ ಇಲ್ಲ, x2 ದ ಬೆಲೆ 6 ಪ್ಲಸ್ m2, x1 ದ ಬೆಲೆ -3. ಆ ನಂತರ m1 ಪ್ಲಸ್ m2 ಇವಕ್ರ ಬೆಲೆ ಕೊಟ್ಟಿಲ್ಲ ಅವರು. ಇದರಿಂದ ಇದಕ್ಕೆ ಗುಣಸಮ ಮೈನಸ್ ಪ್ಲಸ್ ಮೈನಸ್ m1 ಆಗತ್ತೆ, ಮೈನಸ್ ಪ್ಲಸ್ ಮೈನಸ್ m2 ಆಯ್ತು, 6 m1. ಆ ನಂತರ ಪ್ಲಸ್ ಮೈನಸ್ ಮೈನಸ್ 3 m2 ಆಗತ್ತೆ, ಪ್ಲಸ್ ಮೈನಸ್ ಮೈನಸ್ 3 m2. m1 ಅದ ಕಡೆ 6 m1 ಸರಿಸ್ರಿ, ಮೈನಸ್ m1 ಇದು ಈಚೆ ಕಡೆ ಬರೋ ಹೊತ್ನಾಗ ಮೈನಸ್ 6 m1 ಆಗುತ್ತೆ, ಯಾಕಂದ್ರೆ ಪ್ಲಸ್ ಇದು ಇಲ್ಲೇ ಇರಲಿ. ಮೈನಸ್ 3 m2 ಈಚೆ ಕಡೆ ತಗೋರಿ, ಪ್ಲಸ್ m2 ಆಗತ್ತೆ. 6 m1ದಲ್ಲಿ 1 m1 ಕೂಡಿಸ್ಕೊಂಡ್ರ ಮೈನಸ್ 7 m1 ಆಗತ್ತೆ. ಮೈನಸ್ 3ರಾಗ 1 ಕಳೆದ್ರ ಮೈನಸ್ 2 m2 ಉಳಿತದ. ಈಚೆ ಕಡೆನು ಮೈನಸ್ ಅದ, ಇದನ್ನು ಮೈನಸ್ ಅದ, ತೆಗಿರಿ. ತೆಗೆದ ಬಳಕ ಇಷ್ಟೆಲ್ಲ ಉಳಿತು, 7 m1 ಉಳಿತು. ಇಲ್ಲಿ ಎಷ್ಟು ಬತ್ತು ಅಂದ್ರ 2 m2 ಉಳಿತು. m1ಕ್ಕ m2 ದಿಂದ ಭಾಗಿಸ್ರಿ, m1ಕ್ಕ m2 ದಿಂದ, ಈ 2ಕ್ಕ ಈ 7ರಿಂದ ಭಾಗಿಸ್ರಿ. ಹಂಗಾದ್ರ m1 ಅನುಪಾತ m2 ಈಕ್ವಲ್ ಟು 2 ಅನುಪಾತ ಎಷ್ಟು? 7 ಅನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ, ವಿಭಾಗಿಸುತ್ತದೆ. ಇದರದ್ದು ಬಿಡಿಸಿದ್ರು ಅಷ್ಟೇ ಬರ್ತದೆ. m1 y2 ಪ್ಲಸ್ m2 y1 ಅಪಾನ m1 ಪ್ಲಸ್ m2 ಅದಲ್ಲ, ಇದು ಬಿಡಿಸಿದ್ರು ಇಷ್ಟೇ ಬರ್ತದ. ಅದಕ್ಕೆ ಇವೆರಡರಾಗ ಒಂದನ್ನ ತಗೊಂಡು ಬಿಡಿಸ್ಕೋಬೇಕು. ರೂಟ್ ಆಫ್ 3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಇಷ್ಟು ತಗೋಬೇಕು. 29ನೇದ್ದು ಇದು ಇಂಥ ಪ್ರಶ್ನೆ ಬಹಳ ಪ್ರತಿ ಸಲನೂ ಇರ್ತದೆ. ಒಂದು ಪ್ರಶ್ನೆ ಇದು ರೂಟ್ ಆಫ್ 3 ಅಥವಾ ರೂಟ್ ಆಫ್ 3 ಪ್ಲಸ್ ರೂಟ್ ಆಫ್ 2 ಹಿಂಗ ಕೊಟ್ಟಿರ್ತಾನೆ. ಫಸ್ಟಿಗೆ ಕೊಟ್ಟಿದ್ದು ರೂಟ್ ಆಫ್ 3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೋಬೇಕು. ಹಾಗಾದ್ರ ರೂಟ್ ಆಫ್ 3 ಈಕ್ವಲ್ ಟು m ಅಪಾನ n ಅಂದ್ರ ಭಾಗಲಬ್ಧ ಸಂಖ್ಯೆ. ಇವೆರಡಕ್ಕೂ ಗುಣಿಸ್ಬೇಕು. n ರೂಟ್ ಆಫ್ 3 ಆಗತ್ತೆ, ಇದು ಗುಣಿಸ, ಇದು m ಇರುತ್ತೆ. ಇಲ್ಲಿ ಎಡಭಾಗ ಮತ್ತು ಬಲಭಾಗ ಎರಡೂ ಕಡೆ ಏನ್ ಮಾಡ್ಬೇಕು? ವರ್ಗ ಮಾಡಲಾಗಿ. ಎರಡೂ ಕಡೆ ವರ್ಗ ಮಾಡಲಾಗಿ ಅಂತ. ಎರಡೂ ಕಡೆ ವರ್ಗ ಮಾಡಿದಾಗ ಇದು n ರೂಟ್ ಆಫ್ 3 ಸ್ಕ್ವೇರ್ ಆಗುತ್ತೆ, ಇದು m ಸ್ಕ್ವೇರ್ ಆಗುತ್ತೆ. n ಇಂಟು ಸ್ಕ್ವೇರ್ n ಸ್ಕ್ವೇರ್ ಆಗುತ್ತೆ. ಈ ವರ್ಗದಿಂದ ಈ ವರ್ಗಕ್ಕೆ ಹೋದ್ರ ಎಷ್ಟು ಉಳಿತಲ್ಲಿ ಅಂದ್ರ 3 ಉಳಿತಲ್ಲ, ಬರೇ 3 n ಸ್ಕ್ವೇರ್ ಅಂತ ಈಕ್ವಲ್ ಟು m ಸ್ಕ್ವೇರ್. ಇಷ್ಟು ಆದ ಬಳಿಕ 3 m ಸ್ಕ್ವೇರ್ ಅನ್ನು ಭಾಗಿಸುತ್ತದೆ. 3 ಇದು m ಸ್ಕ್ವೇರ್ ಅನ್ನು ಭಾಗಿಸುತ್ತದೆ. 3 m ಸ್ಕ್ವೇರ್ ಅನ್ನ ಭಾಗಿಸ್ತದ ಅಂತಂದ್ರ ಮತ್ ಬರಿಬೇಕು. 3 ಇದು m ಅಂತ ತಗೊಳ್ಳೋದು, ಇಲ್ಲಿ m ಸ್ಕ್ವೇರ್ ಅದ, ಇಲ್ಲಿ m. 3 ಇದು m ಅನ್ನು ಭಾಗಿಸುತ್ತದೆ. ಇಷ್ಟು ಒಂದನೇದೈತಿ. ಇಷ್ಟು ಆದ ಬಳಿಕ m ಸ್ಕ್ವೇರ್ ಈಕ್ವಲ್ ಟು 3k ಅಂತ ತಗೋಬೇಕು. m ಸ್ಕ್ವೇರ್ m ಈಕ್ವಲ್ ಟು ಎಷ್ಟು ಅಂದ್ರ 3k ಆಗಿರಲಿ ಅಂತ. ಇದು m.
ಎಮ್ಮದ ಬೆಲೆ 3ಕೆ ಇದರ ವರ್ಗ ಇದಕ್ಕೆ ಹಾಕನಿ ಅಂದ್ರ ಇದ್ರಾಗ 3n² = m² ಅಂತದಲ್ಲ ಇಲ್ಲಿ. ಈ ಎಂ ಇತ್ತಲ್ಲಿ 3k ಅಂತ ತುಂಬಿಕೊಳ್ಳಿ. ಹಾಗಾದ್ರ 3n² ಇದ್ರಾಗ ಎಮ್ಮದ ಬೆಲೆ 3k ಅಂತ ಹೇಳಿರಿ. 3k² 3n². 3 3 9k². n² = 9ಕ್ಕ 3ರಿಂದ ಭಾಗಿಸ್ಬೇಕು. 3 1 3 3 n² = 3k² ಅಂತ ಬಂತು. ಆದ್ದರಿಂದ 3 ಇದು n² ಅನ್ನು ಭಾಗಿಸುತ್ತದೆ. n² ಅನ್ನು ಭಾಗಿಸುತ್ತದೆ ಅಂತ ಇಲ್ಲಿ 3 ಇದು n ಅನ್ನು ಭಾಗಿಸುತ್ತದೆ. ಇಷ್ಟಾದ ಬಳಕ ಇಲ್ಲಿ ತಗೊಂಡ್ರಿ 3 ಇದು m² ಭಾಗಿಸ್ತದ. 3 m ಅನ್ನ ಭಾಗಿಸ್ತದ. 3 n² ಭಾಗಿಸ್ತದ್ರ 3 n ಅನ್ನು ಭಾಗಿಸ್ತದ. ಆದ್ದರಿಂದ √3 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ. ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ. √3 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತಂದ್ರ ಇಲ್ಲಿ ಹೌದು ಅಂತ ಹೇಳಿರಿ, ಇಲ್ಲಿ ಬಂದು ಅಲ್ಲ ಅಂತ ಹೇಳಿದ್ರಿ. ಆದ್ದರಿಂದ √3 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲಂದ್ರ ಅದು ಅಭಾಗಲಬ್ಧ ಸಂಖ್ಯೆ. ಅಭಾಗಲಬ್ಧ ಸಂಖ್ಯೆ ಆಗಿದೆ. ಇಷ್ಟು ಬಿಡಿಸ್ಬೇಕು. 29ರಲ್ಲಿ ಅಥವಾ ಎಷ್ಟು ಕೊಟ್ರ ಅಂದ್ರ ಇದ್ರದ್ದು ಮಸ ಕೊಟ್ಟಾರ. ಎಷ್ಟು ಅಂದ್ರ 9 ಅಂದ್ರ h ಅಂದ್ರ 9 ಮಸ 1 a ತಗೊಳ್ಳೋಣ 306. ಒಂದಕ್ಕ b ಅನ್ನ 657. ಲಸ ಎಷ್ಟು ಅಂತ ಕೇಳ್ತಾರ ಎಲ್ಲ ಪ್ರಶ್ನೆ. ಲಸ = ಸೂತ್ರ ಏನ್ ಬರುತ್ತೆ, a × b ಬರ್ತದ ಅಪಾನ h ಅಂತ ಹೇಳ್ತೀವಿ. a ಅಂದ್ರ 306 × 657 ಅಪಾನ h ಅಂದ್ರ 9. 9 1 9 3 27 3 ಉಳಿತು. 9 4 34 × 657. 657ಕ್ಕ 34ರಿಂದ ಗುಣಿಸ 28. 4 5 20 22 4 6 24 26 3 7 21 3 5 15 2 17 3 6 18 1 19 8 3 6 7 13 9 10 12 1 1 2 22,338. 22,338 ಅದು ಏನು ಲಸ. ತ್ರಿಭುಜ ಎಬಿಸಿಯಲ್ಲಿ ABC ತಗೊಂಡ್ರ ಡಿ ಸಮಾಂತರ ಎಸಿ ಅಂತ ಕೊಟ್ಟಾರ. ಹಾಗಾದ್ರ ಡಿ ಅಂದ್ರ ಇದು ಬಿ ಅಪಾನ ಇಸಿ = BD ಅಪಾನ DA. ಇದು ಒಂದು. ತ್ರಿಭುಜ ABEದಲ್ಲಿ DF ಸಮಾಂತರ AE ಹಾಗಾದ್ರೆ BF ಅಪಾನ FE
ಬಿ ಡಿ ಅಪಾನ ಡಿ ಎ. ಇದು ಎರಡನೇದ್ದು. 1 ಮತ್ತು 2ರಿಂದ ಒಂದನೇದ್ದು ಮತ್ತು ಎರಡನೇದ್ದು ತಗೋಬೇಕು. ಒಂದನೇದ್ದು ಬಿಇ ಅಪಾನ ಇಸಿ ಈಕ್ವಲ್ ಟು ಬಿ ಡಿ ಅಪಾನ ಡಿ ಎ. ಇದು ಒಂದನೇದ್ದು. ಎರಡನೇದ್ದು ಬಿ ಎಫ್ ಅಪಾನ ಎಫ್ ಇ ಈಕ್ವಲ್ ಟು ಬಿ ಡಿ ಅಪಾನ ಡಿ ಎ. ಇವೆರಡು ಒಂದೇ, ಎರಡು ಅಷ್ಟೇ ಅದಾವಲ್ಲ. ಆದ್ದರಿಂದ ಲಾಸ್ಟ್ ದೇರ್ ಫೋರ್ ಬಿ ಅಪಾನ ಇಸಿ ಈಕ್ವಲ್ ಟು ಬಿ ಎಫ್ ಅಪಾನ ಎಫ್ ಇ ಆಗಿದೆ. ಇಷ್ಟು